ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಸುಮಾರು 3 ವರ್ಷಗಳ ಹಿಂದೆ ಕಾಲ್ ಮಾಡಿದಂಥ 1242 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಇನ್ನೂ ಮುಕ್ತಾಯಗೊಂಡಿಲ್ಲ. ಮುಕ್ತಾಯ ಹಂತದಲ್ಲಿದೆ. ಎಲ್ಲ ವೆರಿಫಿಕೇಷನ್ ಆಯಿತು, ಎಲ್ಲ ಫೈನಲ್ ಲಿಸ್ಟ್ ಆಯಿತು, ಎಲ್ಲ ಆಯಿತು. ಇನ್ನೇನೋ ಆರ್ಡ್ರ್ ಕೊಡಬೇಕು ಅನ್ನುವಂಥ ಒಂದು ಟೈಮಲ್ಲೇ ಮತ್ತೆ ಈ ಒಂದು ಪ್ರಾಧ್ಯಾಪಕರ ಏನು ನೇಮಕಾತಿ ಪ್ರಕ್ರಿಯೆ ಮತ್ತಷ್ಟು ವಿಳಂಬ ಆಗುತ್ತೆ ಅಂಥೇಳಿ ಪೇಪರ್ ಆರ್ಟಿಕಲಲ್ಲಿ ಬಂದಿತ್ತು. ಅದು ಯಾಕೆ ಏನು ಅಂತೇಳಿ ನಾನಿಲ್ಲಿ ಹೇಳ್ತಾ ಬರ್ತೀನಿ ಅಂತ. ತಾವಿಲ್ಲಿ ನೋಡ್ಬೋದು, ವರ್ಗಾವಣೆ ಏನಾಗಿದೆ ಅಂತಂದರೆ ವರ್ಗಾವಣೆಗೆ ಕಾನೂನಿನ ತೊಡಕಾಗಿದೆ. ಹೀಗಾಗಿ ಪ್ರಾಧ್ಯಾಪಕರ ಒಂದು ಟ್ರಾನ್ಸ್ಫರ್ ಬಿಕ್ಕಟ್ಟು ಅಂತೇಳಿ ಇವರು ಒಂದು ಪೇಪರಲ್ಲಿ ಬಂದಂಥದ್ದು. ಇಲ್ಲಿ ಏನು ಅಂತಂದರೆ ವಾಸ್ತವದಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಏನು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ 1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಅಂತಿಮಗೊಳಿಸಿದೆ. ಬಟ್ ಇದೇನಾಗಿದೆ, ವಿಳಂಬವಾಗುವಂಥ ಈ ಪ್ರಕ್ರಿಯೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಯಾಕಂತಂದರೆ ಕಾನೂನಿನ ಮೊರೆ ಹೋಗಿದ್ದಾರೆ ಅಂತೇಳಿ. ಯಾಕೆ ಕಾನೂನಿನ ಮೊರೆ ಹೋಗಿದ್ದಾರೆ ಸರ್ಕಾರದವರು ಅಂತಂದರೆ, ಇಲ್ಲಿ ಈ ವಲಯ ಅಂತ ಮಾಡಿರ್ತಾರೆ, ಟ್ರಾನ್ಸ್ಫರ್ ಸೆಕ್ಷನಲ್ಲಿ ಈ ವಲಯ ಅಂತ ಮಾಡಿದ್ದಾರಂತೆ. ಅದು ಈ ವಲಯಕ್ಕೆ ಸಂಬಂಧಪಟ್ಟಂತೆ ಈ ವಲಯದಲ್ಲಿ ಈ 1242 ಸಹಾಯಕ ಪ್ರಾಧ್ಯಾಪಕರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ ನಿರ್ಧಾರ ಮಾಡಿದರು. ಬಟ್ ಈಗ ಆಲ್ರೆಡಿ ಹೋದ ವರ್ಷ ಟ್ರಾನ್ಸ್ಫರ್ ಆಗಿ ಬಂದಂತೆ ಕೆಲವೊಂದಿಷ್ಟು ಪ್ರಾಧ್ಯಾಪಕರು ಈ ವಲಯದಲ್ಲಿ ಇದ್ದಾರಂತೆ. ಇಲ್ಲಿ ಪ್ರಾಬ್ಲಮ್ ಆಗಿರೋದೇನು, ಈಗ ಹೊಸಬರನ್ನು ಅಲ್ಲಿ ನೇಮಕಾತಿ ಮಾಡ್ಕೋಬೇಕಾಗುತ್ತೆ. ಇವರು ಆ ಜಾಗವನ್ನು ಬಿಟ್ಟುಕೊಟ್ಟು ಬೇರೆ ವಲಯಕ್ಕೆ ಹೋಗಬೇಕಾಗುತ್ತೆ. ಬಟ್ ಆ ಪ್ರಾಧ್ಯಾಪಕರು ಹೋಗಲಿಕ್ಕೆ ನಾವು ಹೋದ ವರ್ಷವೇ ಟ್ರಾನ್ಸ್ಫರ್ ಆಗಿ ಬಂದಿದ್ವಿ, ಮತ್ತು ನಾವು ಆ ಸ್ಥಳವನ್ನು ಬಿಡೋದಿಲ್ಲ ಅಂಥೇಳಿ ಅವರೇನು ಹಠ ಹಿಡ್ಕೊಂಡಿದ್ದಾರಂತೆ. ಹೀಗಾಗಿ ಟ್ರಾನ್ಸ್ಫರ್ ಬಿಕ್ಕಟ್ಟು ಅನ್ನುವಂಥ ಒಂದು ಪೇಪರ್ ಆರ್ಟಿಕಲ್ ಬಂದಿದೆ. ಅದಕ್ಕಾಗಿ ಇವರೇನು ಮಾಡಿದ್ದಾರೆ ಅಂತಂದರೆ, ಇದಕ್ಕಾಗಿ ಕಾನೂನಿನ ಪರಿಹಾರ ಕಲ್ಪಿಸುವಂತೆ ಕೋರಿ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಪತ್ರ ಬರೆದಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗೇನಾಗಿದೆ, ಇದು ವರ್ಗಾವಣೆನೂ ಆಗ್ತಾಯಿಲ್ಲ. ವರ್ಗಾವಣೆ ಮಾಡಲಿಕ್ಕೆ ಹೋದರೆ ಅವ್ರಿಗೆ ಬೇಕಾದಂಥ ಪ್ಲೇಸಸ್ಗಳು ಸರಿಯಾಗಿ ಸಿಗ್ತಾಯಿಲ್ಲ. ಇವರಿಗೆ ಎಲ್ಲಿ ಪ್ಲೇಸಸ್ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ಒಂದು ಏನು ವರ್ಗಾವಣೆ ಬಿಕ್ಕಟ್ಟು ಏನಿದೆ, ಇದರಿಂದಾಗಿ ಏನಾಗಿದೆ, ಈ ಒಂದು ನೇಮಕಾತಿ ಪ್ರಕ್ರಿಯೆಯ ಇವರಿಗೆ ಪ್ಲೇಸ್ಮೆಂಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅಕಸ್ಮಾತ್ ಇವರಿಗೆ ಕಾನೂನಿನ ಮೊರೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳುವ, ಇವತ್ತು ಜುಲೈ ಇದು, ಸುಮಾರು 1 ತಿಂಗಳಾದರೂ ಅದರ ಒಂದು ಸಲಹೆ ಕೊಡ್ತಾರೆ ಅವರು. ಈ ಆಗಸ್ಟಲ್ಲಿ ಅದರ ಸಲಹೆ ಕೊಡ್ತಾರೆ ಅಂತ ಇಟ್ಕೊಳ್ಳುವ. ನಂತರ ಅವರು ವರ್ಗಾವಣೆ ಟ್ರಾನ್ಸ್ಫರ್ ಪ್ರಕ್ರಿಯೆ ಪ್ರಾರಂಭಿಸಿದರೆ ಇಲ್ಲೇನಾಗುತ್ತೆ, ಟ್ರಾನ್ಸ್ಫರ್ ಪ್ರಕ್ರಿಯೆ ಪ್ರಾರಂಭಿಸಿದರೆ ಆ ಪ್ರಾಧ್ಯಾಪಕರು ಮತ್ತೆ ಕೋರ್ಟಿಗೆ ಹೋಗೋದಿರುತ್ತೆ. ಮತ್ತು ಅವರೇನಾದರೂ ಆ ಪ್ರಾಧ್ಯಾಪಕರು ಹೈಕೋರ್ಟಿಗೆ ಹೋದರು ಅಂತ ಇಟ್ಕೊಳ್ಳಿ, ಮತ್ತೆ ಏನಾಯಿತು, ಈ ಒಂದು ಆರ್ಡ್ರ್ ಕೊಡುವಂಥ ಪ್ರಕ್ರಿಯೆ ಮತ್ತೆ ನಿಂತ್ಕೊಂಡ್ಬಿಡುತ್ತೆ, ಮತ್ತೆ ಡಿಲೇ ಆಗುತ್ತೆ. ಆದರೆ ಈ ರೀತಿಯಾಗಿ ನೋಡಿದ್ರೆ ಇದು ಮುಂದಿನ ವರ್ಷ 2025 ಜೂನ್ದಲ್ಲೇ ಮೋಸ್ಟ್ಲಿ ಆರ್ಡ್ರ್ ಕೊಡುವಂಥ ಚಾನ್ಸ್ ಇದೆ. ಯಾಕಂತಂದರೆ ಮತ್ತೆ ಇದು ಕಾನೂನಿನ ತೊಡಕಿದೆ. ಸರ್ಕಾರದವರು ಒಂದು ಕಾನೂನು ಮಾಡಿ ಪರಿಹಾರವನ್ನು ಹುಡುಕ್ಲಿಕ್ಕೆ ಹೋದರೆ ಪ್ರಾಧ್ಯಾಪಕರು ಮತ್ತೆ KATಗೆ ಹೋಗ್ತಾರೆ. ಈ ರೀತಿ ಗೊಂದಲದಿಂದಾಗಿ ಇದೇನಾಗುತ್ತೆ, ಮತ್ತು ಭಾಳಷ್ಟು ವಿಳಂಬ, ಅಂದರೆ ಇನ್ನೂ 1 ವರ್ಷವರೆಗೂ ವಿಳಂಬವಾಗುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲೆಲ್ಲ ಡೀಟೇಲ್ ಇದೆ, ನೀವು ಸ್ಕ್ರೀನ್ಶಾಟನ್ನು ಹೊಡ್ಕೊಂಡು ನೋಡ್ಬೋದು. ಓಕೆ, ಥ್ಯಾಂಕ್ ಯು.